ಆರೋಪಿ ಮಾಡ್ಬೇಕಾಗತೈತಿ. ಯಾಕಪ್ಪ ಅಂತಂದ್ರೆ ಇಷ್ಟು ದಿನ 20 ದಿನ ವಿಷಯ ಕಾಪಿ ಇದೆ. 20 ದಿನ ಕೊಟ್ಟರು ಏನು ಯಾವುದೇ ಕೆಲಸ ಕ್ರಮ ಕೈಗೊಳ್ಳಿಲ್ಲ. ಅದಕ್ಕೆ ಆಕಿ ಮೇಲೆ ಆರೋಪಿ ಮಾಡ್ಬೇಕಾಗತೈತಿ. ನಾವು ತಹಸೀಲ್ದಾರ್ ಮೇಡಮ್ ಸಾಹೇಬ್ರ ಮೇಲೆ ಆರೋಪಿ ಮಾಡ್ಬೇಕಾಗೈತಿ. ಅದಕ್ಕೆ ಇದನ್ನು ಜರ ಇವತ್ತಿನಿಂದ ನಮ್ದು ಅದನ್ನ ತೆರವುಗೊಳಿಸಲಿಲ್ಲ ಅಂದ್ರೆ ಜಿಲ್ಲಾಮಟ್ಟ ಹೋರಾಟ ಮಾಡ್ತೇವೆ, ರಾಜ್ಯ ಮಟ್ಟ ಹೋರಾಟ ಮಾಡ್ತೇವೆ, ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ನಾವು ನಮ್ಮ ಕುರಿಗಾರ ಕುರಿಸಿಧಾಮದಲ್ಲಿ ಸುತ್ತಮುತ್ತ ಕೂಡಿ ಒಂದು 15,000 ಮೇಲ್ಪಟ್ಟು ಕುರಿ ಆಗ್ತಾವು. ಕುರಿ ಮೇಸಕ್ಕೆ ಜಾಗ ಇಲ್ಲ. ಅದಕ್ಕೆ ನಾವೆಲ್ಲ ಕುರಿಗಾರ ನಾವು ಬೆಳಗಾವಿಯಲ್ಲಿ ಮತ್ತೆ DC ಆಫೀಸ್ಗೂ ಮತ್ತು ವಿಧಾನಸಭಾಕ ಹಾಕ್ಬೇಕಂತ ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತೇವೆ ನಾವು. ಸರ್, ಒಂದು ಪ್ರಶ್ನೆ ತಹಸೀಲ್ದಾರ್ ಸಾಹೇಬ್ರ ನಾ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಗೈರಾನ್ ಇದರ ಅರ್ಥ ಏನಾಕೈತೆ? ಗೈರಾನ್ ಅಂತಂದ್ರೆ ಕುರಿಗಳ ಹೇಳಿ ಸರ್. ಗೈರಾನ್ ಅರ್ಥ ಏನಾಕೈತ್ರಿ? ಕುರಿ ಮೇಸಾಕ, ದನಗಳು ಮೇಸಾಕ ಅಂತ ಗೈರಾನ್ ಅಂತ ಅಂತಾರಲ್ಲ ಸರ್ಕಾರದಾಗ. ಹಂಗಿದ್ದಾಗ ನೀವು ಅಲ್ಲಿ ಮನಿ ಕಟ್ಟೋದಾಗ್ಲಿ, ಹೊಲ ಮಾಡೋದಾಗ್ಲಿ, ಇದು ಅಧಿಕೃತ ಐತೆ ನೀವ ಹೇಳ್ರಿ. ನೋಡಿ, ಅದನ್ನ ತೆರವುಗೊಳಿಸಕ್ ಬಂದಿರಲ್ಲ ಸರ್. ಪ್ರಶ್ನೆ ಹೇಳಾದರು ಅದು ತಪ್ಪೈತೆ ಅಂತ ಅವ್ರು ಹೇಳ್ತಾರ. ಅವ್ರ ಬಾಯ್ಲಿಂದ ಕೇಳೋರಿ ಅದನ್ನ ಕಾರ್ವಾಯಿ ಯಾವಾಗ ಮಾಡ್ತಾರ ಅವ್ರ ಬಾಯ್ಲಿಂದ ಕೇಳೋಣ. ಯಾವ್ದು ಸೇತರ ಆದೂಸ್ ಮಾಡ್ಲಿಲ್ಲ ಅಂದ್ರೆ ಮಾತ್ರ ನಾವು ಮತ್ತೆ ಇದಕ್ಕಿಂತ ಬೇರೆ ಮಾಡಕ್ ಬರ್ತದೆ. ಒಂದೇದು ಪ್ರಶ್ನೆ, ನಿಮಗೆ ಅದು ಗೈರಾನ್ ಇದ್ದಾಗ ದನ ಕರ ಏನ್ರಿ ಎಲ್ಲಾ ಅಲ್ಲಿ ಪ್ರಾಣಿಗಳನ್ನ ಮೇಸು ಸಂಬಂಧ ಅಂತ ಗೈರಾನ್ ಇರ್ತದ. ಗೌಟಾನ್ ಇದ್ರೆ ಅಲ್ಲಿ ಮಣ್ಣಿ ಕಟ್ಕೊಳ್ಳಿ, ಅವ್ರು ಏನ್ ಮಾಡ್ತಾರೆ ಮಾಡ್ಲಿ, ಅದ್ರ ಬದಲು ನಮಗೆ ತಕರಾರಿಲ್ಲ. ಗೈರಾನ್ ಇದ್ದಾಗ ಅದನ್ನ ಯಾಕೆ ಅವರು ಮೇಸಾಕ್ ನೀವು ಬಿಟ್ಟುಕೊಟ್ರೆ ಅದನ್ನ ಯಾಕೆ ನೀವು ಪರ್ಮಿಷನ್ ಯಾಕೆ ಕೊಡಾತಿರಿ? ಇದ್ರ ಉತ್ತರ ಹೇಳ್ರಿ ನಮ್ಗೆ. ಅವ್ರು ಹೇಳಿಲ್ರಿ ಉತ್ತರ. 5 ವರ್ಷ ಆತ್ರಿ. ಈಗ 1 ಮಿನಿಟ್ ತಡ್ರಿ, ನೀವು ಕೇಳಿದ್ರಿ. ಈಗಾಗಲೇ ಸುಮಾರು ಬಾರಿ ನಾವು ಅದನ್ನ ಮನವಿ ಕೊಡಿದಾರ್ರಿ, ಆದ್ರೂ ಅದು ಕಾರ್ವಾಯಿ ಆಗ್ತಾ ಇಲ್ಲ. ಈಗ ಇರ್ಲಿ ಸರ್
ಏನೋ ನೀವು ಅದಕ್ಕೆ 25 ದಿನ ಆಯ್ತು ಈಗ ಅವರು ಕೆಲಸ ಮಾಡಿಲ್ಲ. ಅದಕ್ಕೆ ಮತ್ತೊಂದ್ರಿ ನಾಳೆ ನಾಡ್ದು ಅನ್ನೋದಿಲ್ಲ, ಮಾನ್ಯ ತಹಸೀಲ್ದಾರ್ ಸಾಹೇಬರವರಿಗೆ ವಂದಿಸುತ್ತಾ, ಇವತ್ತು ನಮ್ಮ ಹುಕ್ಕೇರಿ ತಾಲೂಕಾ ಕುರುಬರ ಸಮಾಜ, ಹಾಲುಮತ ಸಮಾಜದ ಎಲ್ಲ ಕುರಿಗಾರರು ಕುರಿಗಳನ್ನು ತಗೊಂಡು ಇಲ್ಲಿ ಉಗ್ರವಾದ ಹೋರಾಟ ಬರಲು ಕಾರಣ ಏನಂತಂದರೆ, ಇವತ್ತು ಸುಮಾರು 10 ವರ್ಷಗಳ ಹಿಂದೆ ಇದೇ ಥರ ಗುಡಿಸು ಶಿರಟ್ಟಿ ಅನೇಕ ನಮ್ಮ ಹುಕ್ಕೇರಿ ತಾಲೂಕಾದ ಗುಡ್ಡಗಳ ಮೇಲೆ ಗೈರಾನ್ ಅಂತ ಇರುವಂಥ 258 ಎಕರೆ 23 ಗುಂಟೆ ಜಮೀನವನ್ನು ಈಗಾಗಲೇ ಅತಿಕ್ರಮಣ ಆಗಿದ್ದನ್ನು 10 ವರ್ಷದಿಂದ ಒಮ್ಮೆ ತೆರವು ಮಾಡಿದರು. ಆದರೆ ಈಗ ಕಳೆದ 3 ತಿಂಗಳಿಂದ ಅನೇಕ ಹೊರಗಿನ ಜನ ಬಂದು ಅಲ್ಲಿ ಅನೇಕ ರಾಯಬಾಗ್ ತಾಲೂಕಾ ಬೇರೆ ಬೇರೆ ತಾಲೂಕಿನಿಂದ ಜನರು ಬಂದು ಅಲ್ಲಿ ಉಳುವರಿ ಮಾಡ್ತಾ ಇದ್ದಾರೆ ಮತ್ತು ಮನೆಗಳನ್ನು ಕಟ್ಕೊಂಡಿದ್ದಾರೆ. ಇದು ನಮ್ಮ ತಾಲೂಕಾದ ಒಂದು ಸರ್ಕಾರದ ಜವಾಬ್ದಾರಿ ಇದೆ. ಅವರ ಆದಷ್ಟು ಇವತ್ತಿಂದ ಆ ಕಾರ್ಯಕ್ರಮ ಒಂದು ಕಾರ್ಯವನ್ನು ತಮ್ಮ ಕೈಗಳಲ್ಲಿ ತಗೊಂಡು ಪೊಲೀಸರ ಒಂದು ಸಹಕಾರದೊಂದಿಗೆ ಆ ಒಂದು ಅತಿಕ್ರಮಣ ಮಾಡಿದನ್ನು ಅವರನ್ನು ತೆರವು ಮಾಡಿದಾದರೆ ನಮ್ಮ ಕುರಿಗಾರರಿಗೆ ಮತ್ತು ದನಕರುಗಳಿಗೆ ಎಲ್ಲ ಸಮಾಜದ ಈ ಒಂದು ಪಶು ಪಕ್ಷಿಗಳಿಗೆ ಪಶು ಪ್ರಾಣಿಗಳಿಗೆ ಒಂದು ಸಹಕಾರ ಮಾಡಿದಾಗ್ತದೆ. ಒಂದು ವೇಳೆ ಈ ಗುಡ್ಡಗಳನ್ನು ಹುಕ್ಕೇರಿ ತಾಲೂಕಲ್ಲಿ ಆಗುತ್ತಿರುವ ಎಲ್ಲ ಒಂದು ಅನ್ಯಾಯವನ್ನು ನಾವು ಮಾಡಲಿಲ್ಲ ಅಂದರೆ ನಾವು ಇದರ ಮುಂದೆ ಜಿಲ್ಲಾ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೆ ಕುರಿಗಳನ್ನು ತೊಗೊಂಡನ ಟ್ರೈನದಲ್ಲಿ ಕುರಿಗಳನ್ನು ತೊಗೊಂಡು ಹೋಗಿ ವಿಚಾರ ಮಾಡಿದ್ದೇವೆ. ಅದಕ್ಕೆ ನಮಗೆ ಒಂದು ವಿಶ್ವಾಸ ಇದೆ, ನಾವು ಈ ಕಾರ್ಯವನ್ನು ಆದಷ್ಟು ಈ ಒಂದು ವಾರ ಒಳಗೆ ಅದನ್ನೆಲ್ಲ ಮುಕ್ತಾಯ ಮಾಡಿ ನಮ್ಮ ಕುರಿಗಾರರಿಗೆ ಅನುಕೂಲ ಮಾಡ್ತೀರಿ ಅಂತ ನಮಗೆ ವಿಶ್ವಾಸ ಇದೆ. ನಾವು ಮಾಡ್ತೀರಿ ಅಂತ ಈ ಒಂದು ಎಲ್ಲರ ಮುಖಾಂತರ ನಾವು ಹೇಳಿದಾದರೆ, ಆ ಪ್ರಕಾರ ಮಾಡಿದ್ದಾದರೆ ನಮ್ಮ ಮೇಲೆ ಆಗುತ್ತಿರುವಂಥ ಕುರಿಗಾರರ ಮೇಲೆ ಆಗುತ್ತಿರುವಂಥ ಅನ್ಯಾಯವನ್ನು ನಾವು ಸಹಕರಿಸಿದಂತ ಆಗ್ತದೆ ಅಂತ ಹೇಳಿ ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ಇದಕ್ಕೆ ಬಂಧಿಸಲಿಲ್ಲ ಅಂದ್ರೆ ಎಲ್ಲ ತಾಲೂಕ ನಾವು ಏನೋ ಸುತ್ತಮುತ್ತ ಹಳ್ಳಿಗಳು ತಾಲೂಕ ತಹಸೀಲ್ದಾರ್ ಆಫೀಸ್ ಮುಂದೆ ಬಂದು ತಹಸೀಲ್ದಾರ್ ಆಫೀಸ್ ಮುಂದೆ ಕುರಿ ಹಾಕ್ತೇವೆ. ಅವ್ರ ಅನ್ನ ಊಟ ನಮ್ಮ ಹುಡುಗರ ಶಾಲೆ ಶಿಕ್ಷಣ ಎಲ್ಲ ಮೇಡಮ್ ದೇವ್ ಮಾಡಿಕೊಡ್ಲಿ. ಈ ಒಂದು ಮನೆಯನ್ನು ನಾವು ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಯವರಿಗೆ ನಮ್ಮದೇ ಧರ್ಮದಾದಂಥ ಮುಖ್ಯಮಂತ್ರಿಯವರಿಗೆ ತಲುಪಿಸುವಂತೆ ನಾವು ಮಾಡ್ತಿದ್ದೇವೆ. ಈ ಒಂದು ಕಾರ್ಯ ತಹಶೀಲ್ದಾರ್ ಲೆವೆಲ್ನೇ ಆಗುವಂಥ ಒಂದು ಕೆಲಸದ, ಅದಕ್ಕೆ ಮೇಡಮ್ ಮಾಡಬೇಕಂತ ನಮ್ಮದ ಒಂದು ತಮ್ಮ ಗಮನಕ್ಕೆ ತರಬಯಸ್ತೀನಿ ನಾನು. ಏನಪ್ಪಾ ಅಂತಂದ್ರೆ ಇದು ಮೊನ್ನೆ ಕೂಡ ಏನಿಲ್ಲ ಮನ ಸೇಮ ಹೊರಡಿಸಿದ್ದಾರೆ ನಮಗೆ ಅದಕ್ಕಿಂತ ಬಿಫೋರು ನಮ್ಗೆ ಏನಿತ್ತಲ್ಲ ಎಲ್ಲರೂ ಏನು ನಮ್ಮ ಒಂದು ಈ ಕುರಿಗಾರ ಸಮಾಜದ ವತಿಯಿಂದ 2 ಅಪ್ಲಿಕೇಶನ್ಸ್ ನಮಗೂ ಕೂಡ ಸಿಗ್ಬಿಟ್ಟಾಗಿತ್ತು. ಅದೇ ಪ್ರಕಾರ ಲಾಸ್ಟ್ ಥರ್ಸ್ಡೇ ನಾನು ಅಲ್ಲಿ ಹೋಗಿ ವಿಸಿಟ್ ಮಾಡಿ ಬಂದೆ. ಪರ್ಸ್ನಲಿ ವಿತ್ ಟೀಮ್ ನಮ್ಮ ಸರ್ವೆ ಟೀಮು ನಾವೆಲ್ಲರೂ ಹೋಗಿ ವಿಸಿಟ್ ಮಾಡಿ ಅವರು ಯಾರು ಈಗ ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರಲ್ಲ ಅದು ಪ್ರೆಸೆಂಟ್ ಮಾಡೋದು ಕಂಡು ಬಂದಿದೆ ನಮಗೆ. ಅವ್ರನ್ನ ಹೊರಗೆ ಹಾಕಿ ಕೂಡ ನಾವೆಂತೆಲ್ಲ ಅವ್ರಿಗೆ ಒಂದು ಲಿಸ್ಟು ಕೂಡ ಮಾಡಿ ನಾವು ಬೋರ್ಡ್ ಕೂಡ ಹಾಕಿದ್ದೀವಿ ಈಗ ಆಲ್ರೆಡಿ. ಯಾರು ಮಾತಾಡೋರು ಒಬ್ರು ಬಂದು ಮುಂದೆ ಮಾತಾಡ್ರಿ. ತದನಂತರ ಏನಾದ್ರು ಮತ್ತೆ ಬಂದಿದ್ದಾರೆ ಅಂತಂದ್ರೆ ನಾವು ಅದನ್ನ ಅವರಿಗೆ ಒಂದು ಆಲ್ರೆಡಿ ನೋಟಿಸ್ ಅನ್ನು ಕೊಟ್ಟಿದ್ದು ನಮ್ಮ ನಾನು ಕೂಡ ಒಂದು ನೋಟಿಸ್ ಅನ್ನು ಕೊಡ್ತೀನಿ. ಅವ್ರದ್ದು ಏನಿದೆ ಜೆನ್ಯುನಿಟಿ ಅವ್ರು ಕೊಡ್ಲಿ ನಮಗೆ. ಅವ್ರ ಪ್ರಸ್ತಾವನೆ ಪೂರ್ತಿ ಮುಗಿಸ್ಲಿ. ಜೆನ್ಯುನಿಟಿ ಅವ್ರು ಕೊಡ್ತಾರೆ ನನಗೆ. ನಮ್ಮ ಆರೈತನ ಹೋಗ್ಬಿಟ್ಟು ಆಲ್ರೆಡಿ ಅದನ್ನ ಹೋಗ್ಬಿಟ್ಟು ನಾನು ಕೂಡ ವಿಸಿಟ್ ಮಾಡಿ ಅದನ್ನ ತೆರವುಗೊಳಿಸಿ ಬಂದಿದ್ವಿ. ಅವ್ರು ಈ ಸದ್ಯಕ್ಕೆ ಏನೈತಲ್ಲ ನೀವು ಅಲ್ಲಿ ಹೋಗ್ಬೇಡ್ರಿ ಅಂತ ಕೂಡ ತಾಕೀತು ಕೂಡ ಮಾಡಿ ಬಂದಿದ್ವಿ. ಇವಾಗ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೂಡ ಲೆಟರ್ ಕೂಡ ಬರೆದಿದ್ದೀನಿ ನಾನು. ಅದು ಲಿಸ್ಟ್ ಹಚ್ಚಿ ಯಾರು ಮಾಡ್ತಾ ಇದ್ದಾರೆ ಇಮಿಡಿಯೇಟ್ ತಾವೇನೈತಲ್ಲ ಆ ಥರ ಕಂಡು ಬಂತು ಅಂದರೆ ಆಸ್ ಪರ್ ದಿಸ್ ನಂದು ಡೈರೆಕ್ಷನ್ ಪ್ರಕಾರ ಅವರಿಗೆ ಕ್ರಮ ವಹಿಸಬೇಕು ನಾವು ಕೊಟ್ಟಿದ್ದೀವಿ. ಒಂದು ತದನಂತರ ಅವ್ರಿಗೂ ಒಂದು ಹ್ಯುಮ್ಯಾನಿಟಿ ಬೇಸ್ ಮೇಲೆ ಅವ್ರದ್ದು ಏನಿದೆ ಜೆನ್ಯುನಿಟಿ ಅವ್ರು ಯಾವ ವರ್ಷದಿಂದ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಒಂದು ಅಪ್ಲಿಕೇಶನ್ ಕೂಡ ನಾನು ಕೊಟ್ಟಿದ್ದೀನಿ. ಅವ್ರಿಗೆ ನೋಟಿಸ್ ಕೊಡ್ತೀನಿ ಇವಾಗ. ಮತ್ತೊಂದು ಏನ್ ಮಾಡ್ರಿ ನೀವು ಅಲ್ಲಿ ಹೋದಾಗ್ರಿ ಜೆನ್ಯುನಿಟಿ ಇದೆ ನಮ್ಮ ಗೌರ್ಮೆಂಟ್ ಲ್ಯಾಂಡ್ ಏನಿದೆ ನಾವು ಅಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಅದು ಇದು ಇದೆ ನಾವು ಮಾಡ್ಕೊಳ್ತೀವಿ. ಗೈರಾನ್ ಇದರ ಅರ್ಥ ಮೇಡಮ್ ಕುರಿ ಕಾಸ್ಲಿಕ್ಕೆ ದನಗಳ ಮೇಯಿಸ್ಲಿಕ್ಕೆ ಇರೋದ್ರಿಂದ ಗೈರಾನ್ ಇರೋದ್ರಿಂದ ಅದನ್ನ ಮನೆ ಕಟ್ಟಕ
ಅಲೌಡ್ ಇಲ್ಲ ಗೌಟನ್ ಇರ್ತಿತ್ತು ಮೇಡಮ್ ನೀವು ಮೇಡಮ್ ಹೊಲ ಮಾಡ ಅಲ್ಲಿ ಹೊರಗೆ ಇವ್ರಿಗೆ ಇನ್ನೊಂದು ಜನ ಕರ್ಕೊಂಡ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ನೋಟಿಸ್ ಬೋರ್ಡ್ ಹಚ್ಚಿದ್ರಿ ಅದ್ರ ಬಳಕ ಅಲ್ಲಿ ಜೆಸಿಪಿ ಸಾಗ್ ಮಾಡಾಕತ್ತಾರ ಕುರಿಗಾರ ನಿಲ್ರಿ ನಮ್ಮ ಕುರಿಗಾರ ಹೋದ್ರೆ ಕುರಿಗಾರ ಬಡ ಹೊರಗೆ ಹಾಕದಾರ ಎಲ್ಲ ಕಲ್ಲು ಹೋದ್ರ ಏನ್ರ ಜೀವ ಯಾರಿಗೆ ಜೀವಕ್ಕೆ ಏನ್ರ ಆದ್ರ ಯಾರು ಹೊರಗೆ ಬೋರ್ಡ್ ಹಚ್ಚಿದ ಮೇಲೆ ಅವ್ರು ಯಾರು ಯಾಕೆ ಘೋಷಿಸ್ಬೇಕು ನೀವು ಪೊಲೀಸ್ ಸ್ಟೇಷನ್ಗೂ ಬರ್ತಾರೆ ಅಂತೀರಿ ಪೊಲೀಸರು ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ನೋಡ್ರಿ ನಮ್ಮ ಹೆಣ್ಮಕ್ಳು ಬರೀ ಒಂದ್ ಮಿನಿಟ್ ನಿಲ್ಲಪ್ಪ. ಈಗಾಗಲೇ ಕೆಲವು ವಿಷಯಗಳು ನಮ್ಮ ಕುರ್ಗಾರ ಮೇಲೆ ಕಲ್ಲು ಒಗೆಯೋದು ಬಡಿಯೋದು ಎಲ್ಲ ಅನಧಿಕೃತ ಆಗ್ತದೆ. ಅದ್ರ ಮೇಲೆ ಆಕ್ಷನ್ ಈಗಾಗಲೇ ಅವ್ರು ಮೇಡಮ್ ಅವ್ರಿಗೆ ನಾವು ತಿಳಿಸಿದ್ದೇವೆ. ಇನ್ನು ಮುಂದೆ ಇಷ್ಟು ಆದ್ರೂ ಭೀ ಪ್ರಾಬ್ಲಮ್ ಆದ್ರೆ ಅವ್ರು ಹೊಣೆಗಾರ ಇರ್ತಾರೋ. ಅದಕ್ಕೆ ದಯವಿಟ್ಟು ಅವ್ರು ನಮ್ಮ ಮನವಿಗೆ ಸ್ಪಂದಿಸಿದಾರು. ಸೀರಿಯಸ್ ಆಗಿ ಅವರು ಮಾಡ್ತಾ ಅಂದಾಗ ನಾವು ಅವ್ರಿಗೆ ಧನ್ಯವಾದಗಳು ಹೇಳಿ ಇವತ್ತು ಇಲ್ಲಿ ಸ್ಟ್ರೈಕ್ ಅನ್ನ ಮುಕ್ತಾಯ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡೋದು.